ಡಿ.ಕೆ. ಸುರೇಶ್ ಇದ್ದಾರೆ, ಡಾಕ್ಟರ್ ಸಿ.ಎನ್. ಮಂಜುನಾಥ್ ಇನ್ನೊಂದ್ ಕಡೆ ಇದ್ದಾರೆ. ಯಾರು ಗೆಲ್ತಾರೆ? ಸುರೇಶ ಗೆಲ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಹುಟ್ಟಿದಾಗಿಂದ ನಮ್ಮ ತಾತ ಹುಟ್ಟಿದಾಗಿಂದ ನಮ್ಮ ಅಪ್ಪ ಹುಟ್ಟಿದಾಗಿಂದ ನಾವು ಕಾಂಗ್ರೆಸ್. ಬಟ್ ಈಗ ಡಿ.ಕೆ. ಸುರೇಶ್ ಅವರು ಈ ಬಾರಿ ಸೋಲ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಕನಕಪುರ ಅವರು ಹಿಡಿದಿಕ್ಕಣವ್ರೆ ಅಂತ ಮಂದಿ ಇಬ್ರು ಸೋಲ್ತಾರೆ ಅನ್ನೋದು ಇದೇ ಹೇಳಕ್ಕಾಗಲ್ಲ. ಜಾಸ್ತಿ ಓಟಿಂದ ಕೋಟಿ ಓಟಿಂದ ಗೆಲ್ಲಕ್ಕಾಗಲ್ಲ. ಏನೊಂದು 15-20 ಸಾವಿರ ಅಷ್ಟೇ. ಇವಾಗ ಸರ್ಕಾರ ಬೇರೆ ಕಾಂಗ್ರೆಸ್ ಅದನ್ನ ಬಿಟ್ಕೊಡ್ತಾರೆ ಜನ. ಕೋಣಗುಂಟೆಯಲ್ಲಿ 4 ಭಾಗ ಇದೆ. ಕಾಂಗ್ರೆಸ್ ಇದೆ, ಬಿಜೆಪಿ ಇದೆ, ದಳ ಇದೆ, ಇಂಡಿಪೆಂಡೆಂಟ್ ಇದೆ. ಡಿ.ಕೆ. ಸುರೇಶ್ ಅವರು ಎಲ್ಲಾ ಕೆಲಸಗಳನ್ನ ಮಾಡಿದಾರ. ನಮ್ಮ ಕ್ಷೇತ್ರದಾಗ ಏನು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಮಾಡೋರು. ಇವಾಗ ಸುರೇಶ್ ಆದ್ರೆ ದೊಡ್ಡವರ, ಎಂ.ಎಲ್.ಎ. ಕೃಷ್ಣಪ್ಪ ದೊಡ್ಡವರ ಮಾಡ್ಬೇಕು ಕೆಲಸ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಯಾರು ಮಾಡಿದ್ರು ಕೆಲಸ ಅವ್ರೊಬ್ಬರೇ ಮಾಡಿದ್ರು, ಇನ್ಯಾರು ಇಲ್ಲ. ಇಂದಿರಾ ಗಾಂಧಿ ಅವರು ರಾಜಭಾರ ಮಾಡಿದ್ರು, ಅವ್ರು ಮಾಡಿದ್ರು ಅಂತ ಎಲ್ಲರೂ ಮಾಡಕತ್ತ ನಮ್ಮ. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬೆಂಗಳೂರು ಸೌತ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಅದರಲ್ಲೂ ಕೋಣನಕುಂಟೆಯಲ್ಲಿದ್ದೀನಿ. ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸೊ ಇಲ್ಲಿ ಯಾವ ರೀತಿ ಇದೆ MP ಎಲೆಕ್ಷನ್ಸ್ ಲೆಕ್ಕಾಚಾರ ಇದೆಲ್ಲವನ್ನ. ಸರ್, ತಮ್ಮ ಹೆಸರು? ಶಂಕರಪ್ಪ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಅದರಲ್ಲೂ ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಪೈಪೋಟಿ ತುಂಬಾನೇ ಇದೆ. ಸೊ ಒಂದ್ ಕಡೆ ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ನಿಂದ, ಇನ್ನೊಂದ್ ಕಡೆ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು. ಯಾರು ವಿನ್ ಆಗ್ತಾರೆ ಸರ್? ನಾವು ಇವತ್ತೇ ಇರಲಿ, ನಾಳೆ ಇರಲಿ, ಇನ್ನೂ 10 ವರ್ಷ ಬದುಕ್ತೀವಿ. ನಾವು 10 ಕಡೆನೆ. ಯಾವ ಕಡೆ? ಸುರೇಶ್ ಕಡೆನೆ. ಯಾಕೆ ಸರ್ ಡಿ.ಕೆ. ಸುರೇಶ್ ಕಡೆ? ನಾವು ಆವತ್ತಿಂದ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಎಲ್ಲ ಹುಟ್ಟಿರೋದಾರ. ನಾವು ಅದರಿಂದನೇ ನಾವು ಕಾಂಗ್ರೆಸ್. ಓಕೆ, ಬಟ್ ಕೆಲಸಗಳನ್ನ ಮಾಡಿದಾರ ಹೇಗೆ? ಕೆಲಸ ಮಾಡಿದ್ರೆ ನಾವು ಇನ್ನೊಂದು ಹೇಳಕತ್ತದ. ಇವಾಗ ನೋಡಿ, ಒಂದು 5-6 ಲಾರಿ ಬಿಟ್ಟಾರೆ ನೀರು ಕೊಡಕ್ಕೆ. ಅಂಥವ್ರಿಗೆ ಓಟ್ ಹಾಕ್ತೀರಿ, ಇನ್ಯಾರು ಓಟ್ ಹಾಕ್ಬೇಕಾಗ್ತದೆ? ಸಂಸದರು ನೀರನ್ನ ಕೊಟ್ಟಿದಾರ ಹೇಗೆ? ಯಾರು ಕೊಟ್ಟರು? ಇವಾಗ ಕಾವೇರಿ ನೀರೆಲ್ಲ ಬಿಟ್ಟವ್ರೆ. ಯಾರು? ಡಿ.ಕೆ. ಸುರೇಶ್ ಅವರ ಅಥವಾ ಇಲ್ಲಿನ MLA ಆಗಿರುವಂತಹ ಎಂ ಕೃಷ್ಣಪ್ಪ ಅವರ? ಡಿ.ಕೆ. ಸುರೇಶ್ ಅವರೇ ಕಳಿಸಿರೋದು. ಇವಾಗ ನೋಡಿ, ನಮಗೆ ನೀರು ಇಲ್ಲ ಅಂತ ಫೋನ್ ಮಾಡಿದೆ, ಅವ್ರಿಗೆ ನೀರು ಕಳಿಸ್ತಾರೆ. ಗಾಡಿಯವರು ಬರ್ತಾರೆ, ನೀರು ಹಾಕ್ತಾರೆ. ಅಂಥವ್ರಿಗೆ ಓಟ್ ಹಾಕ್ತಾರೆ. ನಾವು ಇನ್ಯಾರಿಗಮ್ಮ ಓಟ್ ಹಾಕತ್ತದ? ಕೋಣನಕುಂಟೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ ಹಾಗಾದ್ರೆ? ಇದೆ, ನೀರಿಲ್ಲ. ಎಲ್ಲ ಮನೆಯೂ ಭಿಕ್ಷೆ ಎತ್ಕೊಂಡು ಕುಡಿಯೋದು ನೀರು. ಆ ಟ್ಯಾಂಕ್ ಕೇಳಕ್ಕೆ ಹೋದ್ರೆ ಅವ್ರು 700 ರೂಪಾಯಿ 800 ರೂಪಾಯಿ ಕೇಳ್ತಾರೆ ಒಂದು ಟ್ಯಾಕ್ಟ್ರಿಗೆ. ಲಾರಿ ಆದರೆ ಒಂದು 2,000 ಕೊಡು ಅಂತಾರೆ. ಎಲ್ಲಿ ಕೊಡೋದು ನಮ್ಮಂತ ಬಡವರು? ನಿನ್ನೆ ಸರ್ಕಾರ ಮತ್ತೆ DC ಈ ಒಂದು ಟ್ಯಾಂಕರ್ ನೀರಿಗೆ ದರ ಫಿಕ್ಸ್ ಮಾಡಿದ್ದಾರೆ. ಇನ್ನಾದ್ರೂ ಅವರು ಕಡಿಮೆ ರೇಟ್ ಹಾಕ್ತಾರೆ ಅನ್ಸುತ್ತಾ ಟ್ಯಾಂಕರ್ನವರು? ಅದೇ ಈಗ ಕೂತ್ಕೊಂಡು ನಮ್ಮ ಯಜಮಾನ್ರಿಗೆ ಹೇಳಿದೆ, 500 ರೂಪಾಯಿ ಮೇಲೆ ಕೊಡಬೇಡ ಕಾಸು. ಯಾರನ್ನ ಕೇಳಿದೆ, ಈ ನಂಬರ್ ಕೊಟ್ಟರೆ ಈ ನಂಬರ್ ಫೋನ್ ಮಾಡಿ ಹೇಳ್ಬೇಕಂತ ಹೇಳಿದೆ. ಈಗ ನೀವು ಒಂದು 10 ನಿಮಿಷ ನೀವು ಬಂದು ಬರೋರ್ಗೆ ಒಂದು 2 ನಿಮಿಷದಾಗ ಹೇಳಿದೆ ಆ ಮಾತು. ಹಾಗಾದ್ರೆ ಕುಡಿಯೋ ನೀರನ್ನ ಈ ಟ್ಯಾಂಕರ್ಗಳು ದೊಡ್ಡ ಮಾಫಿಯಾನೇ ಮಾಡ್ಕೊಂಡಿದೆ. ಹಾಗಾದ್ರೆ ಬೇಕಾಬಿಟ್ಟಿ ರೇಟ್ ಹೇಳ್ತಿದಾರ? ಹೌದು, 700 ರೂಪಾಯಿ 800 ರೂಪಾಯಿ 1000 ರೂಪಾಯಿ ಕೊಡಿ ಅಂತಾರೆ. ನಮ್ಗೆ ಕುಡಿಯೋಕೆ ನೀರು ಬೇಕು, ಏನು ಮಾಡ್ತೀವಿ? ಸ್ನಾನ ಮಾಡೋಕೆ ನೀರು ಬೇಕು. ಇಲ್ಲ ಅಂದ್ರೆ ನಾವೇನು ಮಾಡೋದು? ಅವಾಗ ನಮಗೆ ವಿಧಿ ಇಲ್ಲ, ಒಂದು 1000 ರೂಪಾಯಿ ಕೊಟ್ಟು ಹಾಕ್ಸ್ಕೊಬೇಕು. ಅದಕ್ಕೆ ಏನೋ ಮಾಡೋರಂತೆ. ಅದಕ್ಕೆ ಹೇಳ್ತಾ ಇದ್ದೆ ನಮ್ಮ ಹುಡುಗರಿಗೆ ಎಲ್ಲ, 700 ರೂಪಾಯಿ 800 ರೂಪಾಯಿ ಕೊಡಬೇಡ್ರಿ, 500 ರೂಪಾಯಿ ಅಂತ ಫಿಕ್ಸ್ ಮಾಡೋರೆ, 500 ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಾನು. ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು ಎಲ್ಲಾ ಕೆಲಸಗಳನ್ನ ಮಾಡಿದಾರ ಹೇಗೆ ಕ್ಷೇತ್ರದಲ್ಲಿ? ಮಾಡೋರೆ. ನಮ್ಮ ಕ್ಷೇತ್ರದಾಗ ಏನು ಬ್ಯಾಲೆನ್ಸ್ ಇಲ್ಲ, ಎಲ್ಲ ಮಾಡೋರೆ. MLA ಕೃಷ್ಣಪ್ಪ ಅವರು ಮಾಡೋರು, ಇಲ್ಲ ಅಂತಲ್ಲ. ಕೃಷ್ಣಪ್ಪ ಅವರು ಮಾಡೋರೆ. ಅಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಕೈ ಜೋಡಿಸಿ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಹಾಗಾದ್ರೆ ಮಾಡೈತೆ, ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಅವ್ರ ಕೈಗಾಗಿದೆ ಅವ್ರು ಮಾಡ್ತಾರೆ, ಇವ್ರ ಕೈಗಾಗಿದೆ ಇವ್ರು ಮಾಡ್ತಾರೆ. ತುಂಬಾ ಜನ ಏನ್ ಅನ್ಕೊಳ್ತಾರೆ ಗೊತ್ತಾ, ಒಬ್ರು ಎರಡೂ ಪಕ್ಷದವರು ಒಂದೇ ಇದ್ರೆ, MP MLA ಒಂದೇ ಪಕ್ಷದವ್ರು ಇದ್ರೆ ಅಭಿವೃದ್ಧಿ ಆಗತ್ತೆ ಅಂತ. ಬಟ್ ಇಲ್ಲಿ ಆಪೋಸಿಟ್ ಇದೆ. ಆದ್ರೂ ಕ್ಷೇತ್ರ ಅಭಿವೃದ್ಧಿ ಆಗಿದ್ಯಾ ಹಾಗಾದ್ರೆ? ಅಲ್ಲ, ಮಾಮೂಲಿ ಊರಿತ್ತ ಒಳಗೇರಿ ಇದ್ದೇ ಇರ್ತದೆ. ನಾವು ಹೇಳೋದೊಂದು, ನೀವು ಹೇಳೋದೊಂದು ಇದ್ದೇ ಇರ್ತದೆ. ಇಬ್ರು ಒಂದಾಗ ಏನು ಮಾಡೋಕ್ಕಾಗಲ್ಲ. ಅವ್ರ ಪಕ್ಷ ಬಂದಾಗ ಅವ್ರು ಮಾಡ್ಕೊಬೇಕು. ಇವಾಗ ಸುರೇಶ್ ಆದ್ರೆ ದೊಡ್ಡವ್ರ, MLA ಕೃಷ್ಣಪ್ಪ ದೊಡ್ಡವ್ರ ಮಾಡ್ಬೇಕು ಕೆಲಸ. ಜನಗಳು ಜನ ಬಂದು ಕೇಳಬೇಕು, ಏನು ಎತ್ತ, ಯಾವ ರೀತಿ, ನಿಮ್ಗೇನು ಕಷ್ಟ ಐತೆ, ನೀರು ಐತಾ, ತಾರ ಐತಾ, ಟಾರ್ ಹಾಕವ್ರ, ಲೈಟ್ ಕಂಬ ಐತೆ, ಕೇಳಬೇಕಲ್ವಾ ಯಾರೇ ಆಗಲಿ. ಸರ್, ಈಗ ನೀವು ಡಿ.ಕೆ. ಸುರೇಶ್ ಅವರು ಗೆಲ್ತಾರೆ ಅಂತ ಹೇಳಿದ್ರೆ, ಇನ್ನೊಂದು ಕಡೆ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಇರೋದು. ಅವರು ಕೂಡ ಪ್ರಬಲವಾದಂತಹ ಪ್ರತಿಸ್ಪರ್ಧಿ. ಯಾಕಂದರೆ ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ. ಸೊ ಅವರು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಸಾಕಷ್ಟು ಸಹಾಯ ಮಾಡಿದ್ದಾರೆ. ಸೊ ಹಾಗಾಗಿ ಡಿ.ಕೆ. ಸುರೇಶ್ ಮತ್ತು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ ಅನ್ಸುತ್ತಾ? ಡಾಕ್ಟರ್ ಸಿ.ಎಂ. ಮಂಜುನಾಥ್ ಅವರು, ನಾನು ಹಾರ್ಟ್ ಆಪ್ರೇಷನ್ ಮಾಡಿದಾಗ ಹೋಗಿದ್ದಾಗ ನಮಗೂ ಸಪೋರ್ಟ್ ಮಾಡೋರು, ಇಲ್ಲ ಅಂತಲ್ಲ. ನಾವು ಮಾಡಿಸ್ಕೊಂಡು ಇಲ್ಲ ಅಂತ ಹೇಳ್ಬೇಡ್ದು ಯಾರೇ ಆಗಲಿ. ಅದು ಯೋಗ ಅವ್ರವ್ರು ಇದು ಏನೇನೈತೋ ಅದು ಅಲ್ಲಿ ಭಗವಂತ ಬರೆದಿರ್ತಾನೆ. ಆ ಭಗವಂತ ಬರೆದಿರೋದೇ ಆಗಬೇಕು. ನಾವು ಅವ್ರಿಗೆ ಹಾಕ್ತೀವಿ ಇವ್ರಿಗೆ ಹಾಕ್ತೀವಿ ಅಂತ ಹೇಳೋಕ್ಕಾಗಲ್ಲ.
ಓಕೆ ನಾವು ಹುಟ್ಟಿದಾಗಿಂದ ನಮ್ಮ ತಾತ ಹುಟ್ಟಿದಾಗಿಂದ ನಮ್ಮ ಅಪ್ಪ ಹುಟ್ಟಿದಾಗಿಂದ ನಾವು ಕಾಂಗ್ರೆಸ್ಸೇ. ಬಟ್ ಇಬ್ರು ಮಧ್ಯೆ ಪೈಪೋಟಿ ಇರುತ್ತೆ ಅನ್ಸತ್ತಾ? ಪೈಪೋಟಿ ಇದ್ದೇ ಇರ್ತದೆ ಮಾಮೂಲಿ. ನಾವಿಬ್ರು ಇದ್ರೆ ಇನ್ನೊಬ್ರು ಬರ್ತಾರೆ ಕಿತ್ತಾಡಕ್ಕೆ, ಒಬ್ರು ಹೇಳ್ತಾರಲ್ಲ, ಅದು ಮಾಮೂಲಿ ಅಲ್ವಾ. ಬಟ್ ಈಗ ಒಂದ್ ಕಡೆ ಬಿಜೆಪಿ ಮತ್ತೆ JDS ಒಟ್ಟಿಗೆ ಇದಾರಲ್ಲ, ಇದರಿಂದ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಗತ್ತಾ ಹೇಗೆ? ಇಲ್ಲ ಅದು BJP ಇದು ಎರಡು ಒಂದಾಗಿದ್ರೆ ಅದು ಯಾರೇನು ಮಾಡೋಕ್ಕಾಗಲ್ಲ. ನಿಮ್ಮದು ಯಾರಿಗೆ ಹಾಕ್ಬೇಕು ಅಂತ ನಿಮ್ಗೆ ಆಸೆ ಇರ್ತದೋ, ನೀವು ಅಲ್ಲಿ ಹೋದಾಗ ನಾವು ಏನು ಮಾಡಿದ್ರು ಯಾರು ಹೇಳಿದ್ರು ಇಲ್ಲೇ ಇಲ್ಲ ಅಲ್ಲೇ ಹಾಕ್ಬೇಕು ಅಷ್ಟೇ. ಇನ್ನೊಬ್ರು ಹೇಳ್ತಾರೆ ನಾವು ಇವ್ರಿಗೆ ಹಾಕೋಣ, ಇನ್ನೊಬ್ರು ಹೇಳ್ತಾರೆ ಅವ್ರಿಗೆ ಹಾಕೋಣಂತ. ನಾವು ಕಾಂಗ್ರೆಸ್ಸಾಗೂ ಇದ್ವಿ, BJP ಒಳಗಿದ್ದೀವಿ, ದಳದೊಳಗೂ ಇದ್ದೀವಿ, ಎಲ್ಲರ ಕಡೆನೂ ಇದ್ದೀವಿ. ಇವಾಗ ನಾವು ಕಾಂಗ್ರೆಸ್ಸಾಗೆ ಇದ್ದೀವಿ. ಬಟ್ ಈಗ DK ಸುರೇಶ್ ಅವರು ಈ ಬಾರಿ ಸೋಲ್ತಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಸೊ ಅದಕ್ಕೆ ಒಂದ್ ಕಡೆ BJP ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ, ಈ ಕಡೆ JDS ಕೂಡ ರಣತಂತ್ರವನ್ನ ರೂಪಿಸ್ತಾ ಇದೆ. ಸೋಲ್ತಾರೆ ಅನ್ನೋದು ಕಷ್ಟ ಅಮ್ಮ. ಕನಕಪುರ ಅವರು ಹಿಡಿದಿಕ್ಕಣವ್ರೆ ಅಣ್ತಮ್ಮಂದಿರಿಬ್ರು. ಸೋಲ್ತಾರೆ ಅನ್ನೋದು ಇದೇ ಹೇಳೋಕ್ಕಾಗಲ್ಲ ಅವ್ರನ್ನ. ಬಟ್ ಈಗ ಉತ್ರಳ್ಳಿ, ಕೋಣಂದಕುಂಟೆ, ಗಣಪತಿಪುರ ಈ ಭಾಗದ ಓಟ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಗಣಪತಿಪುರ, ಕೋಣಕುಂಟೆ ಇವು ಹೋದ್ರೆ ಕನಕಪುರ ಕ್ಷೇತ್ರ ದೊಡ್ಡದು, ಆನೆಕಲ್ ಗಂಟ ಇದೆ. ಎಲ್ಲನ ಒಂದು ಮೂಲೆಗೆ ಎಳ್ಕೊಂಡ್ಬಿಡ್ತಾರೆ ಅವರು. ಗ್ಯಾರಂಟಿ, ಇದು ಮಾತ್ರ ಗ್ಯಾರಂಟಿ. ಬಟ್ ಆ ಒಂದು ಪರ್ಸೆಂಟೇಜ್ ತುಂಬಾ ಕಡಿಮೆ ಇತ್ತಾ? ಓಟಿನ ಅಂತರ ಇರುತ್ತಲ್ಲ, ಲಕ್ಷ ಓಟಿಂದ ಗೆಲ್ಲೋದ್ರ ಬದಲು ಕಡಿಮೆ ಆಗತ್ತಾ ಹೇಗೆ ಈ ಬಾರಿ? ಕಡಿಮೆ ಆಗ್ತದೆ. ಯಾಕಂದ್ರೆ 3 ಜನ ಹಿಂಗೆ ಆಗ್ಬಿಟ್ಟಾರೆ. 3 ಜನ BJP ಐತೆ, ದಳ ಐತೆ, ಕಾಂಗ್ರೆಸ್ ಐತೆ. 3 ಜನ ಸೇರ್ಕೊಂಡಿರ್ತಾರಲ್ಲ, ಅವಾಗ ನಮ್ಗೆ ಹಾಕು ನನಗೆ ಹಾಕು ಅಂತಾರಲ್ಲ, ಎಲ್ಲೋ ಹೋಗಿ ವಿಭಾಗ ಆಗ್ಬಿಡ್ತದೆ. ಜಾಸ್ತಿ ಓಟಿಂದ ಕೋಟಿ ಓಟಿಂದ ಗೆಲ್ಲಕ್ಕಾಗಲ್ಲ. ಏನೊಂದು 15-20 ಸಾವಿರ ಅಷ್ಟೇ. 20 ಸಾವಿರನೂ ಕಷ್ಟನೇ ಅಷ್ಟೇ. ಲಕ್ಷ ಓಟೆಲ್ಲ ಗೆಲ್ಲಕ್ಕಾಗಲ್ಲ. ಓಟಲ್ಲಿ ಕಷ್ಟ ಅಮ್ಮ. ಈಗೇನು ಮಕ್ಕಳು 6 ಮಕ್ಳಿಗೆ ಹೇಳಿದ್ರು ಮಾಡಿ ಹೇಳ್ದು ಕೇಳಲ್ಲ ಅಲ್ಲ, ಬೇಜಾರು ಮಾಡ್ಕೊಂಬಿಡಿ ಏನು ಹಿಂಗೆ ಹೇಳ್ತಾರೆ ಅಂತ. ಇವಾಗ ಯಾರು ಇನ್ನೊಬ್ರಿಗೆ ಹೇಳಕ್ಕೆ ಹೋದ್ರೆ ಇನ್ನು ನಿನ್ನ ಪಾಡ್ ನಿಂದು, ನನ್ನ ಪಾಡ್ ನಂದು, ನೀನು ಯಾರಿಗೆ ಹಾಕ್ತೀವಿ ಅವ್ರಿಗೆ ಹಾಕೋಗೋ. ಏನಪ್ಪ ಇದು ಮಾಡು, ಹೇಗೆ ಎಷ್ಟು ಕೊಡ್ತೀವಿ ಕಾತು ಅಂತಾರೆ. ಅದೆಲ್ಲ ನಾವು ಹೇಳ್ಕೊಳಕ್ಕಾಗ್ತದಮ್ಮ ಹೇಳಿ. BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದ್ರು, ಯಾವುದೇ ವರ್ಕೌಟ್ ಆಗಲ್ವಾ ಹಾಗಾದ್ರೆ? ಏನಾದರೂ ಕಷ್ಟ ಐತೆ. ಮೈತ್ರಿ ಅಲ್ಲ, ಈಚೆ ಅಷ್ಟೇ. ಈಚೆ ಬಿಟ್ಟರೆ ಇನ್ನು ಅಲ್ಲೋಗನ ಇಲ್ಲೋಗನ ಏನೂ ಇಲ್ಲ. ಎಲ್ಲಿಂದ ಎಲ್ಲಿವರೆಗೂ ಅವರೇ. ಇವಾಗ ಸರ್ಕಾರ ಬೇರೆ, ಕಾಂಗ್ರೆಸ್ಸೇ, ಅದನ್ನ ಬಿಟ್ಕೊಡ್ತಾರೆ ಜನ. ಸರಿ, ಈಗ 28 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಕಾಂಗ್ರೆಸ್ ಅವ್ರು ಹಾಗಾದ್ರೆ ಎಷ್ಟು ವಿನ್ ಆಗ್ಬೋದು? ಈ ಮೈತ್ರಿ ಎಷ್ಟು ವಿನ್ ಆಗ್ಬೋದು? ಅದು ಹೇಳೋಕ್ಕಾಗಲ್ಲಮ್ಮ. ಅದು ಇವಾಗೇ ಹೇಳೋಕ್ಕಾಗಲ್ಲ. ಎಲೆಕ್ಷನ್ ಡಿಕ್ಲೇರ್ ಆಗಿ ಓಟ್ ಶುರುವಾತಲ್ಲ, ಆವಾಗ ಬೇಕಾದ್ರೆ ಹೇಳ್ಬೋದು ಇದು ಇಂತಿಂತ ಬರ್ಬೋದ, ಇಂಥ ಏರಿಯಾ ಇವ್ನು ನಿಂತವನೇ, ಇವ್ರು ದೊಡ್ಡವ್ರು, ಇವರು ಸಕಾಲ ಖರ್ಚು ಮಾಡಿಬಿಡ್ತಾರೆ, ಅವ್ರ ಮುಂದೆ ಇನ್ನೊಬ್ರಿಗೆ ಗೆಲ್ಲಕ್ಕಾಗಲ್ಲ, ಆ ರೀತಿ ಹೇಳ್ಬೋದು. ಇವಾಗ ಏನು ಮಾಡೋಕ್ಕೂ ಆಗಲ್ಲ, ಏನು ಹೇಳೋಕ್ಕೂ ಆಗಲ್ಲ. ಓಕೆ, ಈಗ ಕೋಣನಕುಂಟೆಲ್ ಹೇಗಿದೆ ರಾಜಕೀಯ ಲೆಕ್ಕಾಚಾರ ಎಲ್ಲ? ಏನು ಚರ್ಚೆ ಆಗ್ತಾ ಇದೆ? ಯಾವ ಪಾರ್ಟಿ ಪರವಾಗಿದ್ದಾರೆ ಜನರು? ಇಲ್ಲಿ ಈ ಕೋಣನಕುಂಟೆಲ್ಲೇ 4 ಭಾಗ ಇದೆ. ಕಾಂಗ್ರೆಸ್ ಇದೆ, BJP ಇದೆ, ದಳ ಇದೆ, ಇಂಡಿಪೆಂಡೆಂಟ್ ಇದೆ. ಓ ಹೌದಾ? ಓಕೆ. 4 ಭಾಗ ಕೋಣನಕುಂಟೆ ಊರಲ್ಲೇ. 4 ಭಾಗ ಜನರು ಯಾರು ಪರವಾಗಿದ್ದಾರೆ ಹೇಳ್ತಾರೆ. ನಾವು ಕಾಂಗ್ರೆಸ್ ಅಂತಾರೆ, ಅಲ್ಲೋಗಿ ಯಾರಿಗೆ ಹಾಕ್ತಾರೋ ನಾವು ನೋಡಿರ್ತೀವ. ಯಾರೇನು ಮಾಡೋಕ್ಕಾಗಲ್ಲ. ಇದನ್ನು ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀವಿ, ಅಲ್ಲಿ ಕೇಳ್ಸ್ಕೊತಾರೆ, ಅಲ್ಲಿ ಏನೋ ಮಾಡ್ಕೊಂತೀರಾ. ಓಟ್ ನಾವು ಕೇಳ್ತೀವಿ, ಅಮ್ಮ ಸ್ವಾಮಿ ನಮ್ಮಪ್ಪ ಏನೋ ಹಿಂಗೆ ಹಾಕ್ರಿ, ಕಾಂಗ್ರೆಸ್ಗೆ ಹಾಕ್ರಿ, ಸುರೇಶ್ಗೆ ಹಾಕ್ರಿ ಅಪ್ಪ, ಒಳ್ಳೇದು ಏನೋ ಮಾಡ್ತಾರೆ ಅಂತ ನಾವು ಕೇಳೋದು ನಮ್ಮ ಭಾರ, ಹಾಕೋದು ಅವ್ರ ಭಾರ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಯಾರು ಮಾಡಿದ್ರು ಕೆಲಸ ಅವ್ರೊಬ್ಬರೇ ಮಾಡಿರೋದು, ಇನ್ಯಾರು ಇಲ್ಲ. ಆದರೆ ನರೇಂದ್ರ ಮೋದಿ ಮಾಡಿದ್ರು ಅಂತ ಇನ್ನೊಬ್ರು ಮಾಡೋಕ್ಕಾಗಲ್ಲ. ಇಂದಿರಾ ಗಾಂಧಿ ಅವರು ರಾಜಭಾರ ಮಾಡಿದ್ರು, ಅವ್ರು ಮಾಡಿದ್ರು ಅಂತ ಎಲ್ಲರೂ ಮಾಡೋಕ್ಕತ್ತೇನಮ್ಮ? ಅಲ್ಲ, ನಾನು ಹೇಳಕ್ಕೆ ಬೇಜಾರ ನಿಮಗೆ? ಹೆಂಗೆ ಆದರೂ ಇಂದಿರಾ ಗಾಂಧಿ ಅವರು ರಾಜಭಾರ ಮಾಡಿ ಒಳ್ಳೆ ಹೆಸರು ತಗೊಂಡ್ರು. ಅವ್ರು ಮಾಡಿದ್ರು ಅಂತ ಎಲ್ಲರೂ ಮಾಡೋಕ್ಕತ್ತದ? ಇವನ ಮೋದಿಯವ್ರು ಬಂದವ್ರೆ, ಮೋದಿಯವ್ರು ಮಾಡ್ತಾವ್ರೆ. ಅವ್ರಿಗೆ ಏನೇನು ಬೇಕೋ ಅವ್ರು ಮಾಡ್ತಾರೆ. ಕೆಲವ್ರು ಒಳ್ಳೆಯವರು ಅಂತಾರೆ, ಕೆಲವ್ರು ಮೋದಿ ಮಾಡಿದ್ದು ಸರಿಯಿಲ್ಲ ಅಂತಾರೆ. ಅವ್ರವ್ರು ಮಾಡೋದು ಅವ್ರವ್ರಿಗೆ ಆನಂದ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಇದ್ದಾಗ ಮಾಡಿದ್ರು, ಅವ್ರು ಹೋಗಿಬಿಟ್ರಲ್ಲ. ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮಗ. ಅವ್ರಿಗೂ ನಾವು ಹೇಳೋಕ್ಕಾಗಲ್ಲ, ನಮಗೆ ಚಾನೇ ಇದ್ದಿಲ್ಲ ಅವರು. ನಾವು ಇದು ಮಾಡೋಕ್ಕೂ ಆಗಲ್ಲ, ಹೇಳೋಕ್ಕಾಗಲ್ಲಮ್ಮ. ಹೇಳೋದು ನಮ್ಮ ಕರ್ತವ್ಯ, ಹಾಕೋದು ಅವ್ರ ಕರ್ತವ್ಯ. ನಾವು ಬರ್ತೀರಾ, ನೀವು ಬರ್ತೀರಾ, ಏನೋ ನಾವು ಮಾತಾಡ್ಬಿಡ್ತೀವಿ, ಓದ್ತೀರಾ. ಕೇಳೋದು ನಮ್ಮ ಕರ್ತವ್ಯ ಅಲ್ವ, ಅಷ್ಟೇ. ಅಷ್ಟು ಬಿಟ್ಟರೆ ಏನಿಲ್ಲ. ನೋಡಿ, ಇವಾಗ ನಮ್ಮೂರಾಗೆ 4 ಪಾರ್ಟಿ ಐತೆ. ಎಲೆಕ್ಷನ್ ಹತ್ರ ಬಂದಾಗ ನಾವು ಕೇಳ್ತೀವಿ ಓಟು. ಆಯ್ತಣ್ಣ ನೀನು ಹೇಳ್ತೀವ, ಆಯ್ತಣ್ಣ ಅಂತಾರೆ. ಅವ್ರು ಹಾಕೋದೇನೋ ನಾವು ನೋಡ್ತೀವ, ಓಟ್ ಹಾಕೋದು ನಾವು ನೋಡ್ತೀವ? ಇಲ್ಲ, ಅಷ್ಟೇ. ಸರ್, ತಮ್ಮ ಹೆಸರು? ಶಂಕರಪ್ಪ. ಅವ್ರ ಹೆಸರು ನಾಗಣ್ಣ ಅಂತ. ಓಕೆ, ಈಗ MP ಎಲೆಕ್ಷನ್ ಬರ್ತಾ ಇದೆ. ಈ ಕೋಣನಕುಂಟೆಲೆಲ್ಲ ಯಾವ ಲೆಕ್ಕಾಚಾರ ಇದೆ?
ಸೊ ಅದರಲ್ಲೂ ಈ ಬೆಂಗಳೂರು ಗ್ರಾಮಾಂತರ ಸಿಕ್ಕಾಪಟ್ಟೆ ಪೈಪೋಟಿ ಶುರುವಾಗಿದೆ. ಒಂದು ಕಡೆ ಡಿ ಕೆ ಸುರೇಶ್ ಇದ್ದಾರೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಇನ್ನೊಂದು ಕಡೆ ಇದ್ದಾರೆ. ಯಾರು ಗೆಲ್ತಾರೆ? ಸುರೇಶ್ಗೆ ಗ್ಯಾರಂಟಿ ಹೇಳ್ತಾರೆ ಅಮ್ಮ. ಯಾಕೆ ಸರ್ ಸುರೇಶ್ಗೆ ಆಗತ್ತೆ? ಎಲ್ಲ ಸುರೇಶ್ಗೆ ಕಾಂಗ್ರೆಸ್ ಅಂತ ಹೇಳ್ತಾ ಇದೆ. ಮುಂದೆ ಒಳಗೆ ಆಗಿದೆ ಏನೋ ಗೊತ್ತಾಗಲ್ಲ. ಓಕೆ, ಡಿ ಕೆ ಸುರೇಶ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮಾಡಿದ್ದಾರೆ, ಕೆಲವು ಭಾಗದಲ್ಲಿ ಮಾಡಿದ್ದಾರೆ. ಓಕೆ, ಈಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಕೂಡ ತುಂಬಾ ಫೇಮಸ್ಸು, ಸಮಾಜ ಸೇವೆ ಮಾಡಿ ಗುರುತಿಸ್ಕೊಂಡವರು. ಅದರಲ್ಲೂ ಆರೋಗ್ಯ ಕ್ಷೇತ್ರದಲ್ಲಿ ಅವರ ಸಾಧನೆ ತುಂಬಾ ಗಣನೀಯವಾಗಿದೆ. ಸೊ ಹಾಗಾಗಿ ಪೈಪೋಟಿ ಇರುತ್ತೆ ಹಾಗಾದರೆ ಡಿ ಕೆ ಸುರೇಶ್ ಮತ್ತು ಸಿ ಎನ್ ಮಂಜುನಾಥ್ ಅವ್ರ ನಡುವೆ? ಹೌದು, ಯುದ್ಧ ಐತಿದೆ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಲೋದು ಹಾಗಾದರೆ? ನಮ್ಮ ಪ್ರಕಾರ ಹೇಳಬೇಕು ಅಂದರೆ ಸುರೇಶೇ ಗೆಲ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಏನು ಕೆಲಸಗಳನ್ನ ಮಾಡಿಸಿದ್ದಾರೆ ಅಂತನಾ ಅಥವಾ ಹೇಗೆ? ಕೆಲಸದ ಬಗ್ಗೆ, ವಾಟರ್ ಸಪ್ಲೈ ಬಗ್ಗೆ ಅವೆಲ್ಲ ಅನುಕೂಲತೆ ಇದ್ದೇ ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಹೇಳ್ತಾರೆ. MLA ಎಂ ಕೃಷ್ಣಪ್ಪ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅವರು ಮಾಡಿದ್ದಾರೆ, ಅವ್ರ ಕಡೆಯಿಂದ ಅವರು ಸಪೋರ್ಟ್ ಕೊಟ್ಟಂಗೆ ಅವರು ಮಾಡಿದ್ದಾರೆ. ಓಕೆ, ಏನಾದರೂ ಸಮಸ್ಯೆಗಳಿದೆಯಾ ಕೋಣನಕುಂಟೆಯಲ್ಲಿ? ಇಲ್ಲಿ ಸಮಸ್ಯೆಗಳೇನು ಕಂಡು ಬರ್ತಾ ಇಲ್ಲ ಮೇಡಮ್ ನಮಗೆ. ಅವ್ರ ಜನ ಹೋಲಿಕೆ ಮೇಲೆ ನಾವು ಹೇಳ್ತಾ ಇದ್ದೀವಿ ನೋಡಿ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆನೂ ಅದೇ ಇದೆ ಅಂತ ಹೇಳ್ತೇವೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ? ಅವು ನಮಗೆ ಅಷ್ಟೇ ಇಲ್ಲ, ಅನುಭವ ಇಲ್ಲ. ಓಕೆ, ಸರ್ ಈಗ ತಾವು ಸಾಕಷ್ಟು ಜನರನ್ನ ಮಾತಾಡ್ಸಿರ್ತೀರಾ. ಸೊ ಈಗ ಆಲ್ರೆಡಿ ಚರ್ಚೆ ಎಲ್ಲ ಶುರುವಾಗಿದೆಯಾ ಹೇಗೆ? MP ಎಲೆಕ್ಷನ್ ಅವ್ರು ನಿಲ್ತಾರಂತೆ, ಇವ್ರು ನಿಲ್ತಾರೆ, ಇವ್ರು ಗೆಲ್ತಾರೆ ಅಂತ? ಇನ್ನು ಅವೆಲ್ಲ ಏನೂ ಇಲ್ಲ. ಯಾರು ನಿಂತಿರೋದೇ ಗೊತ್ತೇ ಇಲ್ಲ. ಇನ್ನೊಂದು ಸ್ವಲ್ಪ ದಿನಕ್ಕೆ ಶುರುವಾಗತ್ತೆ. ಸುರೇಶ್ ನಿಂತ್ಕೊಂತಾರೆ ಗ್ಯಾರಂಟಿ ಇದೆ. ಇನ್ನೊಬ್ರು ನಿಂತ್ಕೊಂತಾರೆ, ಮಂಜುನಾಥ್ ನಿಂತ್ಕೊಂತಾರೆ ಅಂತ ಅದು ಯಾರು ಹೇಳೋಕ್ಕಿಲ್ಲ. ಯಾರು ಆಪೋಸಿಟ್ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು. ಯಾರು ಏನು ಅದೇ ನಾನು ಬರ್ತಾಯಿದ್ದೀನಪ್ಪ ಶಂಕರಪ್ಪ ನಾನು ಬಂದಿದ್ದೀನಿ ಅಂತ ಹೇಳಿದಾಗ ಇಂಥವ್ರು ನಿಂತ್ಕೊಂತಾರಂತೆ. ಮಂಜುನಾಥ್ ಅವ್ರು ಬಂದರು ಅಷ್ಟೇ, ಎಲ್ಲರನ್ನೂ ಸೇರ್ತೀವಿ, ಮೀಟಿಂಗ್ ಮಾಡ್ತೀವಿ, ಏನಪ್ಪ ಎಲ್ಲ ಓಟ್ ಹಾಕ್ಬೇಕು, ಆಯ್ತು ಸ್ವಾಮಿ ಅಂತೀವಿ ಅಷ್ಟೇ. ಅಷ್ಟ್ಬಿಟ್ಟು ಬೇರೆ ಏನು ಮಾತಾಡೋದು. ಮತದಾರರ ತೀರ್ಪೇ ಅಂತಿಮ. ಹೌದು, ಗ್ಯಾರಂಟಿ. ಏನು ಮತದಾರರು ಡಿಸೈಡ್ ಮಾಡ್ತಾರೋ ಅವರೇ ಗೆಲ್ಲೋದು. ಹೌದು ಹೌದು 1982 ಇಸ್ವಿಲಿ ಈಗ ಎಂ ಕೃಷ್ಣಪ್ಪ ಅವರಲ್ಲ, ಅವ್ರ ಅಣ್ಣ ನಿಂತಿದ್ರು ಇಲ್ಲಿ ಜನತಾ ದಳದಿಂದ, ಶ್ರೀನಿವಾಸ ಅಂತ. 82 ಇಸ್ವಿಲಿ ನಾವು ಬಾವುಟ ಕಟ್ಟಿದ್ದು, ಜನತಾ ದಳದ ಬಾವುಟ ಕೃಷ್ಣಪ್ಪ ಅವ್ರ ಅಣ್ಣಂದು. ಆವತ್ತಿಂದ ನಾವು ಒಂದೇ ಇದ್ರಾಗಿದ್ದೀವಿ, ಒಂದೇ ತಾವಿದ್ದೀವಿ, ಒಂದೇ ಮಾಡ್ತಾಯಿದ್ದೀವಿ. ಅವ್ರು ಆವಾಗ ಮಾಡಿದ ಕೆಲಸ ಇವಾಗ ಯಾರು ಮಾಡೋಕ್ಕಾಗಲ್ಲ. ಅಷ್ಟು ಛಲದಾಗ ಮಾಡ್ತಾಯಿದ್ರು, ಅಷ್ಟು ಛಲ ಇತ್ತು ಅವಾಗ ಶ್ರೀನಿವಾಸ ಅವ್ರಿಗೆ. ಅಷ್ಟು ಥರ ಮಾಡಿದ್ರು. ಹಾಂ.